ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನ ಬೆಳಗಾದ್ರೆ ಸಾಕು ನೀರಿನ ಸಮಸ್ಯೆ ತಾಂಡವವಾಡ್ತಾ ಇರುತ್ತೆ. ಆದ್ರೆ ಈಗ ಬಿಎಂಟಿಸಿಗೂ ಕೂಡ ನೀರಿನ ಬಿಸಿ ತಟ್ಟಿರುವಂತದ್ದು. ಯಾಕಂದ್ರೆ ಬಿಎಂಟಿಸಿಯ ಸಾಕಷ್ಟು ಡಿಪೋಗಳಲ್ಲಿ ಈಗ ನೀರಿಗೆ ಅಭಾವ ಸ್ಟಾರ್ಟ್ ಆಗಿದೆ. ಕುಡಿಯೋದಕ್ಕೂ ಕೂಡ ನೀರಿಲ್ಲ ಅಂತ ಸಾಕಷ್ಟು ಕಂಡಕ್ಟರ್ಗಳು ಪತ್ರವನ್ನ ಬರೀತಾ ಇದ್ದಾರೆ. ಸದ್ಯ ನಾನೀಗ ಶಾಂತಿನಗರ್ ಡಿಪೋದ ಹತ್ರ ಇದ್ದೀನಿ. ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ಪ್ರತಿಯೊಂದು ಬಸ್ ಸ್ಟ್ಯಾಂಡ್ ಅಲ್ಲೂ ಕೂಡ ಒಂದಷ್ಟು ನೀರಿನ ಘಟಕಗಳಿರುತ್ತೆ. ಯಾಕಂದ್ರೆ ಪ್ರಯಾಣಿಕರಾಗಿರ್ಬೋದು ಅಥವಾ ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್ಗಳಾಗಿರ್ಬೋದು, ಎಲ್ಲರೂ ಕೂಡ ನೀರಿನ ಒಂದು ಸೌಲಭ್ಯ ತಗೊಳ್ಳಿ ಅನ್ನುವಂಥದ್ದು. ಮುಖ್ಯವಾಗಿ ಅಂದ್ರೆ ಬೇಸಿಗೆಗಾಲ ಬಂದಾಗ ಎಲ್ರಿಗೂ ಕೂಡ ನೀರಿನ ಅವಶ್ಯಕತೆ ತುಂಬಾ ಬೇಕಾಗತ್ತೆ. ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದು ಕಡೆ ಅಂತರ್ಜಲ ಮಟ್ಟ ಕುಸಿದಿದೆ, ಇನ್ನೊಂದು ಕಡೆ ನೀರಿನ ಅಭಾವ ಸ್ಟಾರ್ಟ್ ಆಗಿದೆ. ಕಾವೇರಿಗೂ ಕೂಡ ಹೊಡೆದಾಟ ಸ್ಟಾರ್ಟ್ ಆಗ್ತಾ ಇದೆ. ಆದ್ರೆ ಈಗ ಬಿಎಂಟಿಸಿಗೂ ಕೂಡ ಈಗ ನೀರಿನ ಎಫೆಕ್ಟ್ ತಟ್ಟಿರುವಂತದ್ದು. ಸದ್ಯ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಒಂದು ಯಾವ ಪರಿಸ್ಥಿತಿಗೆ ಬಂದು ತಲುಪಿದೆ ಅನ್ನುವಂಥದ್ದನ್ನ ನೋಡ್ತಾ ಇರ್ಬೋದು. ಎಲ್ಲ ಕೂಡ ಬೆಂಡಾಗಿ ಹೋಗಿದೆ, ಜೊತೆಗೆ ಎಲ್ಲ ಕೂಡ ಹಾಳಾಗಿರುವಂಥದ್ದು. ವೈಯರಿಂದ ಹಿಡಿದು ಏನೇನೋ ಶುದ್ಧೀಕರಣಕ್ಕೆ ಏನೇನೋ ಒಂದು ಮಿಷಿನ್ಗಳನ್ನ ಅಳವಡಿಸಿರ್ತಾರೋ ಎಲ್ಲವೂ ಕೂಡ ಹೋಗಿರುವಂಥದ್ದು. ಅಂದ್ರೆ ಬರುವಂತಹ ಪ್ರಯಾಣಿಕರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನೀರಿನ ಬಾಟಲ್ಗಳನ್ನ ಖರೀದಿಸೋಕು ಕೂಡ ಒಂದಷ್ಟು ಜನಗೆ ದುಡ್ಡಿರೋದಿಲ್ಲ. ನೋಡ್ತಾ ಇರ್ಬೋದು. ಅಂದ್ರೆ ಟ್ಯಾಪ್ಗಳನ್ನ ಮಾಡಿರ್ಬೇಕು. ಆದ್ರೆ ಇದು ಎಷ್ಟು ವರ್ಷಗಳು ಕಳೆದಿರ್ಬೋದು ಅಂದ್ರೆ ಸತತ 3-4 ವರ್ಷಗಳೇ ಕಳೆದು ಹೋಗಿದೆ ಅನ್ಸುತ್ತೆ. ಯಾಕಂದ್ರೆ ಕಬ್ಬಣವೇ ತುಕ್ಕು ಹಿಡಿದು ಪುಡಿ ಪುಡಿಯಾಗಿ ಬೀಳ್ತಾ ಇರುವಂತದ್ದು. ಅಂದ್ರೆ ಯಾವ ಮಟ್ಟಿಗೆ ಬಿಎಂಟಿಸಿ ಬಂದು ತಲುಪ್ತಾ ಇದೆ. ಎಲ್ಲೊಂದ್ ಕಡೆ ಎಲ್ಲವನ್ನೂ ಕೂಡ ಒಂದು ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್ಗಳಾಗಿರ್ಬೋದು, ಕೇವಲ ಒಂದು ಬಾಟ್ಲಲ್ಲಿ ಬಸ್ಸಲ್ಲಿ ಇಟ್ಕೊಂಡು ದಿನ ಇಡೀ ಸಂಚಾರ ಮಾಡ್ತಾರೆ. ಒಂದು ಕಡೆಯಲ್ಲಿ ಡಾಕ್ಟರ್ಗಳಾಗಿರ್ಬೋದು, ಹವಾಮಾನ ಇಲಾಖೆ ಆಗಿರ್ಬೋದು, ಎಲ್ಲರೂ ಕೂಡ ನೀರಿನ ಅಭಾವ ಇದೆ. ಹಾಗಾಗಿ ನೀರನ್ನ ಜಾಸ್ತಿ ಸೇವಿಸಿ, ಜೊತೆಗೆ ಡಿಹೈಡ್ರೇಷನ್ ಆಗಿರ್ಬೋದು, ಸಾಕಷ್ಟು ಕಾಯಿಲೆಗಳು ಕೂಡ ಇದೇ ಒಂದು ನೀರಿನ ಕೊರತೆಯಿಂದ ಬರ್ತಾ ಇರುವಂತದ್ದು. ಜೊತೆಗೆ ನೀರನ್ನ ಸರಿ ಕುಡಿತಾ ಇದ್ರೆ ಸಾಕಷ್ಟು ರೋಗ ರುಜಿನಗಳು ಬರುತ್ತೆ. ಎಲ್ಲೋ ಒಂದ್ ಕಡೆ ಬಿಎಂಟಿಸಿ ಯಾವುದಕ್ಕೂ ಕೂಡ ಲೆಕ್ಕ ಇಡ್ತಿಲ್ಲ. ಈ ರೀತಿ ಒಂದು ಶುದ್ಧೀಕರಣ ಘಟಕಗಳು ಹಾಳಾಗಿರುವಂತದ್ದು, ಜೊತೆಗೆ ಡಿಪೋಗಳಲ್ಲಿ ನೀರು ಇಲ್ಲದೆ ಇರುವಂತಹದ್ದು ಕಾದೋಡ್ಬೇಕಾಗಿದೆ. ಅದು ಕೂಡ ಈ ಒಂದು ಶಾಂತಿನಗರ ಮೇಲ್ಭಾಗದಲ್ಲಿ ಒಂದು ಹೆಡ್ ಆಫೀಸ್ ಕೂಡ ಇದೆ. ಅಂದ್ರೆ ನಿಜವಾಗ್ಲೂ ನಾಚಿಕೆಗೇಡು. ಮನೆ ಕೆಳಗೆ ಒಂದು ಹಾಳಾದ ಪರಿಸ್ಥಿತಿಯನ್ನ ಇಟ್ಕೊಂಡು ಊರೆಲ್ಲ ಸರಿ ಮಾಡ್ತೀವಿ ಅಂತ ಹೋದ್ರೆ ಎಲ್ಲ ಆಗತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಯಾವಾಗ ಎಲ್ಲೆಲ್ಲಿ ಯಾವ್ಯಾವ ಡಿಪೋಗಳಲ್ಲಿ ನೀರಿನ ಸಮಸ್ಯೆ ಇದೆ, ಎಷ್ಟರ ಮಟ್ಟಿಗೆ ಬಿಎಂಟಿಸಿ ಒಂದು ನೀರಿನ ಸಮಸ್ಯೆಯನ್ನ ಬಗೆಹರಿಸುತ್ತೆ ಅನ್ನೋದನ್ನ ಕ್ಯಾಮರಾ ಪರ್ಸನ್ ಶರತ್ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು.